टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ವಿಮಾನ ದುರಂತ ಪ್ರಕರಣ ತನಿಖೆಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಉನ್ನತ ಮಟ್ಟದ ಬಹುಶಿಸ್ತು ಸಮಿತಿ ರಚನೆ ಮಾಡಿದೆ. ಈ ಸಮಿತಿಯು ವಿಮಾನ ದುರಂತಕ್ಕೆ ಕಾರಣ ಕಂಡುಹಿಡಿಯಲಿದೆ. ವಿಮಾನ ಪತನ ಸನ್ನಿವೇಶ ಮತ್ತು ಗುಣಮಟ್ಟ ಕಾರ್ಯಾಚರಣೆ, ಕಾರ್ಯವಿಧಾನ, ಮೌಲ್ಯಮಾಪನ ಹಾಗೂ ಸುರಕ್ಷತಾ ಮಾರ್ಗಸೂಚಿಗಳ ಬಗ್ಗೆ ತನಿಖೆ ನಡೆಸಲಿದೆ. ವಿವಿಧ ತನಿಖಾ ಸಂಸ್ಥೆಗಳು ಕೂಡ ವಿಮಾನ ದುರಂತ ತನಿಖೆ ನಡೆಸಲಿವೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಎನ್ಐಎ, ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಯಾದ ಅಮೆರಿಕ ನ್ಯಾಷನಲ್ ಟ್ರಾನ್ಸ್ಫಾರ್ಮೇಷನ್ ಸೇಫ್ಟಿ ಬೋರ್ಡ್, ಇಂಗ್ಲೆಂಡ್ ತನಿಖಾ ಸಂಸ್ಥೆ, ಬೋಯಿಂಗ್ ತನಿಖಾ ತಂಡ, ಏರ್ ಇಂಡಿಯಾ ತಂಡವು ತನಿಖೆ ನಡೆಸಲಿದೆ. ದುರಂತದ ಬೆನ್ನಲ್ಲೇ ವಿಮಾನಯಾನ ಇಲಾಖೆಯ ಮಹಾನಿರ್ದೇಶಕರು ಏರ್ ಇಂಡಿಯಾಗೆ ವಿಮಾನಗಳ ಹೆಚ್ಚುವರಿ ಪರಿಶೀಲನೆ ನಡೆಸುವಂತೆ ಆದೇಶ ಕೊಟ್ಟಿದೆ. ಜೇನ್ ಎಕ್ಸ್ ಇಂಜಿನ್ ಹೊಂದಿರುವಂತಹ ವಿಮಾನಯಾನ ಮೇಂಟೆನೆನ್ಸ್ ಕ್ರಮಗಳನ್ನು ಹೆಚ್ಚಿಸಬೇಕು ಮತ್ತು ಅದರ ಸಂಪೂರ್ಣ ವರದಿಯನ್ನ ಡಿಸಿಜಿಎಗೆ ನೀಡಬೇಕು ಅಂತ ಆದೇಶ ಕೊಟ್ಟಿದೆ. ದುರಂತಕ್ಕೀಡಾದ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ಅಪ್ಪಳಿಸಿದ ಕಟ್ಟಡದ ಮೇಲಿದ್ದ ಬ್ಲಾಕ್ ಬಾಕ್ಸ್ ವಶಪಡಿಸಿಕೊಳ್ಳಲಾಗಿದೆ. ಇದರಿಂದ ದುರಂತಕ್ಕೆ ನಿಖರ ಕಾರಣ ಏನೆಂಬುದು ತಿಳಿದು ಬರಲಿದೆ. ಏರ್ ಇಂಡಿಯಾ ದುರಂತದಿಂದಾಗಿ 2,000 ಕೋಟಿಗೂ ಅಧಿಕ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಇದರಲ್ಲಿ ಕಟ್ಟಡ ಅಪ್ಪಳಿಸಿ ಸುಟ್ಟು ಭಸ್ಮವಾಗಿರುವ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದ ವೆಚ್ಚವೇ $80 ಮಿಲಿಯನ್ ನಿಂದ $250 ಮಿಲಿಯನ್ ಅಂತ ಅಂದಾಜಿಸಲಾಗಿದೆ. ವಿಮಾನದ ವಯಸ್ಸು, ವಿಮಾನ ಇದ್ದ ಕಂಡೀಷನ್ ಮೇಲೆ ವಿಮಾನದ ವಿಮೆ ಪಾವತಿ ನಿರ್ಧಾರವಾಗುತ್ತೆ. ಏರ್ ಇಂಡಿಯಾ ವಿಮಾನ ದುರಂತ ನಡೆದ ಸ್ಥಳದಲ್ಲಿ 3ನೇ ದಿನವೂ ಮೃತದೇಹಗಳಿಗಾಗಿ ತೀವ್ರ ಹುಡುಕಾಟ ನಡೆದಿದೆ. ಇನ್ನು ವಿಮಾನ ದುರಂತ ಸ್ಥಳದಲ್ಲಿ ಕಂಡುಬರ್ತಾ ಇರುವ ಹೃದಯ ವಿದ್ರಾವಕ ಸಂಗತಿಗಳು ಕರಳು ಹಿಂಡುವಂತಿದೆ. ಸ್ಥಳದಲ್ಲಿ ಮೊಬೈಲ್, ಚಿನ್ನಾಭರಣ, ಪಾಸ್ಪೋರ್ಟ್, ಐಡಿ ಕಾರ್ಡ್ಗಳು ಬಿದ್ದಿವೆ. ವಿಮಾನ ದುರಂತದಲ್ಲಿ ಮಡಿದ ಗುಜರಾತ್ ಸಿಎಂ ವಿಜಯ್ ರೂಪಾನಿ ಪುತ್ರ ರಿಷಬ್ ರೂಪಾನಿ ಅಹಮದಾಬಾದ್ಗೆ ಆಗಮಿಸಿದ್ದಾರೆ. ಇಂದು ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿರುವ ರಿಷಬ್ ಡಿಎನ್ಎ ಮಾದರಿ ನೀಡಲಿದ್ದಾರೆ. ವಿಜಯ್ ರೂಪಾನಿ ಪತ್ನಿ ಅಂಜಲಿ ಹಾಗೂ ಮಗಳು ರಾಧಿಕಾ ಈಗಾಗಲೇ ಅಹಮದಾಬಾದ್ಗೆ ಆಗಮಿಸಿದ್ದಾರೆ. ಈದ್ ಹಬ್ಬಕ್ಕೆ ಬಂದಿದ್ದ ಮತ್ತೊಂದು ಕುಟುಂಬದ 4 ಬಲಿಯಾಗಿದ್ದಾರೆ. ಈ ದುರಂತದಲ್ಲಿ 36 ವರ್ಷದ ಅಖಿಲ್ ನನ್ ವಾಭಾ ಇವರ ಪತ್ನಿ ಹನ್ನಾ ಒರಾಜಿ ಈದ್ ಹಬ್ಬಕ್ಕೆಂದು 5 ದಿನ ರಜೆ ಹಾಕಿ ಲಂಡನ್ನಿಂದ ಅಹಮದಾಬಾದ್ಗೆ ಬಂದಿದ್ರು. ತಮ್ಮಿಬ್ಬರು ಪುಟ್ಟ ಮಕ್ಕಳನ್ನ ಕರೆತಂದಿದ್ರು. ಹಬ್ಬ ಮುಗಿಸಿ ಮರಳಿ ಲಂಡನ್ಗೆ ಹೋಗ್ತಾ ಇದ್ದ ಇವರು ವಿಮಾನ ಪತನದಲ್ಲಿ ಬೆಂದು ಹೋಗಿದ್ದಾರೆ. ಭೀಕರ ವಿಮಾನ ದುರಂತ ಸಂಭವಿಸಿದ ಸ್ಥಳಕ್ಕೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಲಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನು ಪಡೆಯಲಿರುವ ಖರ್ಗೆ ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲಿದ್ದಾರೆ. ಅಲ್ಲದೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ಇರಾನ್ ಸೇನೆ ನೂತನ ಕಮಾಂಡರ್ ನೇಮಕ ಮಾಡಲಾಗಿದೆ. ನೂತನ ಕಮಾಂಡರ್ ಆಗಿ ಜನರಲ್ ಮೊಹಮ್ಮದ್ ಪಾಕ್ಪೋರ್ ಅವರನ್ನು ನೇಮಿಸಲಾಗಿದೆ. ನಿನ್ನೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ ಕಮಾಂಡರ್ ಮೇಜರ್ ಹುಸೇನ್ ಸಲಾಮಿ ಸಾವನ್ನಪ್ಪಿದ್ರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಇರಾನ್ ಜೊತೆಗಿನ ಬಿಕ್ಕಟ್ಟು ಬಗ್ಗೆ ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷಕ್ಕೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗಂಡಿ ಬಳಿ ಗುಡ್ಡ ಕುಸಿತ ಸಂಭವಿಸಿದೆ. ಇಂದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ 6 ಮಲೆನಾಡು ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯದಿಂದ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಸಾಧ್ಯತೆ ಇದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿಗೆ 30,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. 33.33 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 28.45 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟು ಮೇಲೆ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಡ್ಯಾಂನ ಕ್ರಸ್ಟ್ ಗೇಟ್ ಬಳಿ ಓಡಾಡ್ತಾ ಸೆಲ್ಫಿ ವಿಡಿಯೋ ಪಡೆದಿದ್ದಾರೆ. ಕೆಆರ್ಎಸ್ ಡ್ಯಾಂ ಭದ್ರತಾ ವೈಫಲ್ಯದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.